ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಎನ್ ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಮಕರ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ನಾವು ಸಂಕ್ರಾಂತಿ ಹಬ್ಬಕ್ಕೆ ಚಿನ್ನಿಯ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇದೆ. ಅದಾದಮೇಲೆ ನಮ್ಮೂರಿನ ಸಂಕ್ರಾಂತಿಯ ವೈಭೋಗ ತೋರಿಸ್ತೀನಿ. ಬನ್ನಿ, ಅಕ್ಕನ ಮನೆ ಬಂತು. ಸೊ ಎಂಟ್ರೆನ್ಸಲ್ಲೇ ನೋಡಿ, ರಂಗೋಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ತುಂಬ ಚೆನ್ನಾಗಿದೆ. ಅಕ್ಕ ನಮಗೋಸ್ಕರ ಕಾಯ್ತಾ ಇದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದಾರೆ. ಇನ್ಯಾಕೆ ತಡ, ಬನ್ನಿ ಒಳಗಡೆ ಹೋಗೋಣ. ಅಕ್ಕ ಪೂಜೆ ಮತ್ತು ಹಬ್ಬಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ಇದು ಸ್ಟೈರ್ ಕೇಸ್ ಹತ್ರ ಇರೋ ರಾಯರ ಫೋಟೋ. ಬನ್ನಿ ದೇವ್ರ ಮನೆ ತೋರಿಸ್ತೀನಿ. ಅಕ್ಕ ಕೃಷ್ಣನ ಪರಮ ಭಕ್ತರು. ನಾವು ಬರುವಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ದಾರೆ ನೋಡಿ. ಬನ್ನಿ, ಸಂಕ್ರಾಂತಿ ಸ್ಪೆಷಲ್ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ತಿನ್ನೋಣ. ನಮ್ಮತ್ತೆ ನಮ್ಮಮ್ಮ ನೋಡಿ ಗೆಣಸು ಕಡಲೆಕಾಯಿ ತಿಂತಿದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ. ಅಕ್ಕ ನಾವು ಬರ್ತೀವಿ ಅಂತ ಬಿಸಿ ಬಿಸಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಹೇಗೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಅಕ್ಕ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎತ್ತಿದ ಕೈ. ನಮಗಂತೂ ಅಕ್ಕ ಮಾಡೋ ಅಡುಗೆ ತುಂಬ ಇಷ್ಟ. ತುಂಬ ವೆರೈಟಿ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿ ಪಡ್ತೀವಪ್ಪ. ನೋಡಿ ಒಬ್ಬಟ್ಟು ತೀಡ್ತಾ ಇದ್ದಾರೆ. ಒಬ್ಬಟ್ಟು ಸುಡೋಣ ಬನ್ನಿ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿ. ಆಹಾ, ನೋಡ್ರಿ ಒಬ್ಬಟ್ಟು ಏನು ಸಖತ್ತಾಗಿದೆ. ಈ ಬಿಸಿ ಬಿಸಿ ಒಬ್ಬಟ್ಟಿಗೆ ಒಂಚೂರು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಾರೆ. ನಮ್ಮ ಪಾಪು ಹಪ್ಳ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ. ಚಿನ್ನಿ ಮಕ್ಕಳಿಗೆ ಒಬ್ಬಟ್ಟು ತಿನ್ನಿಸ್ತಾ ಇದ್ದಾರೆ. ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ ಚಿನ್ನಿ ಹತ್ರ. ಬಿಸಿ ಬಿಸಿ ಊಟ ರೆಡಿ ಗುರು. ಹಬ್ಬದ ದಿನ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ಸ್ಪೆಷಲ್ಲು. ನೋಡಿ ನನ್ನ ಚಿನ್ನಿ ಬಾಳೆ ಎಲೆ ತೊಳಿತಿದ್ದಾರೆ. ಊಟಕ್ಕೆ ಕುತ್ಕೊಂಡ್ವಿ. ಏನೇನು ಐಟಮ್ಸ್ ಅಂತ ಹೇಳ್ತೀನಿ ನೋಡಿ. ಹೆಸರುಬೇಳೆ ಕೋಸಂಬರಿ, ಆಲೂಗಡ್ಡೆ ಪಲ್ಯ. ಅಕ್ಕ ವೆಜ್ ಅಡುಗೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಮಿಸ್ ಮಾಡ್ದಾಗ ಮಾಡ್ತಾರೆ. ಉಪ್ಪು, ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್, ಕಾಳುಗೊಜ್ಜು. ಇದು ಒಬ್ಬಟ್ಟಿನ ಜೊತೆ ಒಳ್ಳೆ ಕಾಂಬಿನೇಷನ್. ಹಪ್ಳ, ಬಿಸಿ ಬಿಸಿ ಹೋಳಿಗೆ, ತುಪ್ಪ. ಉಪ್ಪಿನಕಾಯಿ ಮಿಸ್ಸಿಂಗ್ ಅಂತ ನೋಡ್ತಾ ಇದ್ದೀರಾ? ನಾನೇ ಬೇಡ ಅಂದೆ. ನಾನು ಅಪ್ಪು ನಮ್ಮಮ್ಮ ಊಟಕ್ಕೆ ಕುತ್ಕೊಂಡಿದ್ವಿ. ಬನ್ನಿ ಇನ್ಯಾಕೆ ತಡ, ಊಟ ಮಾಡೋಣ. ಆಹಾ ನೋಡ್ರಿ, ಒಬ್ಬಟ್ಟು ತುಪ್ಪ ಕಾಂಬಿನೇಷನ್ನು ಅದ್ರ ಟೇಸ್ಟೇ ಬೇರೆ. ನಾವಂತೂ ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇವತ್ತು ಬೊಂಬಾಟ್ ಭೋಜನ. ಆಲ್ ಥ್ಯಾಂಕ್ಸ್ ಟು ಅನು ಅಕ್ಕ, ಸೂಪರ್ ಆಗಿದೆ. ನಮ್ಮತ್ತೆ ನೋಡ್ರಿ ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಮುಗೀತು ಗುರು. ಒಂಚೂರು ಅನ್ನ, ಒಬ್ಬಟ್ಟಿನ ಸಾಂಬಾರು ಹಾಕ್ಸ್ಕೊಂಡೆ. ಇಲ್ಲಿಗೆ ನಮ್ಮ ಊಟ ಮುಗೀತಪ್ಪ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಇಲ್ಲ ಅಂದರೆ ಹೆಂಗ್ರಿ? ಬನ್ನಿ ಎಲ್ಲ ಎಳ್ಳು ಬೆಲ್ಲ ತಿನ್ನಿ, ಬಾಯಿ ಸಿಹಿ ಮಾಡ್ಕೊಳ್ಳಿ, ಒಳ್ಳೆ ಮಾತಾಡಿ. ಅಕ್ಕಪಕ್ಕ ಮನೆ ನೆಂಟರಿಗೆ ಎಲ್ಲ ಕೊಡ್ರಿ. ಚಿನ್ನಿ ನೋಡ್ರಿ ನನಗೆ ಎಳ್ಳು ಬೆಲ್ಲ ತಿನ್ನಿಸ್ತಾ ಇದೆ. ಅಲ್ಲಿಂದ ನೆಕ್ಸ್ಟ್ ನಾವು ಕುಂಬಳಗೋಡಿಗೆ ಬಂದ್ವಿ. ಅಲ್ಲಿ ನನ್ನ ಚಿನ್ನಿಯವರ 3 ಜನ ಅಕ್ಕಂದರು ಅಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡಿ ಹಬ್ಬದ ಶುಭಾಶಯ ಹೇಳಿದ್ವಿ. ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ಪೆಪ್ಸಿ ಗೇಟ್ ಹತ್ರ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ಸಂಕ್ರಾಂತಿ ಅಂದ್ರೇ ಅಯ್ಯಪ್ಪ ಸ್ವಾಮಿ ಸ್ಪೆಷಲ್ ಅಲ್ವಾ? ನಮ್ಮ ಕಡೆ ಎಲ್ಲ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ. ಬನ್ನಿ ಸಂಕ್ರಾಂತಿಯ ದಿನ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋಣ, ತುಂಬ ಒಳ್ಳೆಯದು. ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ. ಇನ್ನೂ ಅನೇಕ ಬೇರೆ ದೇವರುಗಳಿದ್ದಾರೆ, ಎಲ್ಲ ತೋರಿಸ್ತೀನಿ ಬನ್ನಿ. ನಮ್ಮ ಜೊತೆ ನೀವು ಎಲ್ಲ ದರ್ಶನ ಪಡ್ಕೊಳ್ಳಿ.
ದೇವಸ್ಥಾನ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ನಮ್ಮ ಟೆಂಪಲ್ ವಿಸಿಟ್. ಸೊ ನೀವು ಸಂಕ್ರಾಂತಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಸಂಕ್ರಾಂತಿ ಹಬ್ಬದ ದಿನ ಗ್ರಾಮೀಣ ಸೊಗಡನ್ನು ಮರೆಯೋಕ್ಕಾಗುತ್ತೇನ್ರಿ? ಬನ್ರಿ, ನಮ್ಮೂರಲ್ಲಿ ಯಾವ ಥರ ಸಂಕ್ರಾಂತಿ ಹಬ್ಬ ಆಯಿತು ಅಂತ ತೋರಿಸ್ತೀನಿ. ಈ ಸರಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಊರಿಗೆ ಹೋಗೋಕ್ಕಾಗಲಿಲ್ಲ. ಆದರೂ ಫ್ರೆಂಡ್ಸ್ ಕಡೆಯಿಂದ ವಿಡಿಯೋಸ್ ಕ್ಯಾಪ್ಚರ್ ಮಾಡಿಸಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಅಂತೂ ಫುಲ್ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿದೆ. ಫುಲ್ ಡೀಟೇಲ್ಸ್ ಕೊಡ್ತೀನಿ ನಮ್ಮೂರಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಎತ್ತು ದನ ಕರುಗಳಿಗೆ ಶೃಂಗಾರ ಮಾಡಿ ಬೀದಿಲಿ ಮೆರವಣಿಗೆ ಕರ್ಕೊಂಬಂದು ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅದು ತುಂಬ ಸ್ಪೆಷಲ್. ಹಂಗೆ ಮಾಡತ್ತಿ ಹಂಗೆ ಚಲ ಮಾಡ ಇವಾಗ ಹಂಗೆ ಚಲೋಣ ಇನ್ನೊಂದ್ಸಲಿ ಅಣ್ಣ. ಇದಾಗಿತ್ತು ನಮ್ಮ ಸಂಕ್ರಾಂತಿಯ ವಿಶೇಷ. ನಿಮ್ಮ ಸಂಕ್ರಾಂತಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಇನ್ನಷ್ಟು ಈ ರೀತಿಯ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.